ಇವತ್ತು ಹೇಳ್ಕೊಡ್ತಾರೋ ಸ್ಟಾಕ್ಸ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 13th ಆಫ್ ಜಾನ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದಾನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ICICI ಬ್ಯಾಂಕ್. ಓಕೆನಾ? ಸೊ ICICI ಬ್ಯಾಂಕ್ ಆನ್ ಅ 1 hour ಟೈಮ್ ಫ್ರೇಮ್ ನಾನು ನಿಮಗೆ ಪ್ರೈಸು ನೋಡಿ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ನಾವು ಪ್ರೈಸ್ ಈಸ್ ಆನ್ ನೋಡಿ ಸಪೋರ್ಟ್ ಸಪೋರ್ಟ್ ಆ್ಯಂಡ್ ಸಪೋರ್ಟ್. ಅರ್ಥ ಆಯ್ತಾ? ಪ್ರೈಸ್ ಈಸ್ ಆನ್ ಸಪೋರ್ಟ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನಾವು ಲೆಟಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ನೆಕ್ಸ್ಟು ಅಗೇನ್ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಇದು ನೋಡಿ ಸಪೋರ್ಟ್ 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 ಸಪೋರ್ಟ್. ಅರ್ಥ ಆಯ್ತಾ? ಇಲ್ಲಿ ನೀವು ನೋಡ್ಬೋದು ಪ್ರೈಸು ಈ ಥರ ಆ್ಯಂಗಲ್ ಕೊಟ್ಟಿದೆ. ಅರ್ಥ ಆಯ್ತಾ? ಪ್ರೈಸು ಒಂದು ಚಾನಲ್ ಪ್ಯಾಟರ್ನ್ ಫಾರ್ಮೇಷನಲ್ಲಿ ಹೋಗಿ ನೋಡಿ ಈ ಥರ ಕೊಟ್ಟಿದೆ. ಅರ್ಥ ಆಯ್ತಾ? ಹೇಗೂ ಸಪೋರ್ಟ್ ಝೋನ್ ಮೇಲೆ ಇರೋದ್ರಿಂದ ಪ್ರೈಸ್ ಟುಮಾರೋ ಮೈಟ್ ಗಿವ್ ಅ ಬ್ರೇಕ್ಔಟ್. ಅರ್ಥ ಆಯ್ತಾ? ಈ ಥರ ಪ್ಯಾಟರ್ನಲ್ಲಿದೆ 90% ಆಫ್ ದ ಟೈಮ್ ಬ್ರೇಕ್ಔಟ್ ಕೊಡೋದು. ಹಾಗೆಯೇ ನೆಕ್ಸ್ಟು ಈ ಥರ ಪ್ಯಾಟರ್ನಲ್ಲಿದ್ದರೆ 90% ಆಫ್ ದ ಟೈಮ್ ಬ್ರೇಕ್ ಡೌನ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ನಾಳೆ ಫಸ್ಟು ನೀವು ಬೈಯಿಂಗ್ ಕನ್ಸಿಡರ್ ಮಾಡಿ ICICI ಬ್ಯಾಂಕಲ್ಲಿ. ಅರ್ಥ ಆಯ್ತಾ? ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು. ಬೈ ವೆನ್ ಪ್ರೈಸ್ ಕ್ರಾಸಸ್ 1255. 1 second. Buy when price crosses 1255 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಅರ್ಥ ಆಯ್ತಾ? ಈ ಲೆವೆಲ್ಸ್ ಮೇಲೆ ಓಕೆನಾ? ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಟಾಪ್, ದಟ್ ಈಸ್ ಸಮ್ವೇರ್ ಅರೌಂಡ್ 1260. ಅರ್ಥ ಆಯ್ತಾ? 1260 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು ಈ ಟಾಪ್. ಟಾರ್ಗೆಟ್ ನಂಬರ್ 2 ಬಂದು 1265. ಅರ್ಥ ಆಯ್ತಾ? 1255 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1260 ವಿಲ್ ಬಿ ಟಾರ್ಗೆಟ್ ನಂಬರ್ 1. 1265 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಅದಕ್ಕೆ ನಾನು ಲೆಟಸ್ ಮೂವ್ ಬ್ಯಾಕ್ ಟು 1 hour ಟೈಮ್ ಫ್ರೇಮ್. 1 hour ಟೈಮ್ ಫ್ರೇಮಲ್ಲಿ ನಾನು ಮುಂಚೆನೇ ಹೇಳ್ದಾಗೇ ಇದು ಸಪೋರ್ಟ್ ಅಲ್ವಾ? ಸೊ ನಾಳೆ ಈ ಸಪೋರ್ಟ್ ಬ್ರೇಕ್ ಡೌನ್ ಕೊಡಬೇಕು, ಆವಾಗ ಸೆಲ್ ಮಾಡಿ. ಯಾವಾಗ ಬ್ರೇಕ್ ಡೌನ್ ಕೊಡುತ್ತೆ ಅಂದರೆ ಸಪೋರ್ಟು ಯಾವಾಗ ಬ್ರೇಕ್ ಆಗುತ್ತೆ ಅಂದರೆ 1240 ಲೆವೆಲ್ಸ್ ಬ್ರೇಕ್ ಆದರೆ ಮಾತ್ರ ಈ ಸಪೋರ್ಟ್ ಬ್ರೇಕ್ ಆಗೋದು. ಅರ್ಥ ಆಯ್ತಾ? ಸೊ ಅವಾಗ ಸೆಲ್ ಮಾಡಿ. ಸೊ ಟಾರ್ಗೆಟ್ ನಂಬರ್ 1 ಬಂದು ನಿಮಗೆ ನೋಡಿ, ಟಾರ್ಗೆಟ್ ನಂಬರ್ 1 ಈ ಬಾಟಮ್ ಬರುತ್ತೆ, ಟಾರ್ಗೆಟ್ ನಂಬರ್ 2 ಈ ಬಾಟಮ್ ಬರುತ್ತೆ. ಅರ್ಥ ಆಯ್ತಾ? ಸೆಲ್ ಬಿಲೋ 1240. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ 1230. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ 1220. ಅರ್ಥ ಆಯ್ತಾ? 1240 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1230 will be target number 1. 1220 will be our target number 2. ಅರ್ಥ ಆಯ್ತಾ? Now let us move on to the next stock. ನೆಕ್ಸ್ಟ್ ಸ್ಟಾಕ್ ಬಂದು ಸನ್ ಟಿವಿ. ಅರ್ಥ ಆಯ್ತಾ? ಸೊ ಗೈಸ್, ಸನ್ ಟಿವಿನ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ.
ನೋಡಿ ಫಸ್ಟು ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ಈ ಝೋನ್ ಬಂದು ನೋಡಿ ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ, ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಸಿಕ್ಕಿದೆ. ಬ್ರೇಕ್ ಡೌನ್ ಸಿಕ್ಕಿ ಇಲ್ಲಿ ನೋಡಿ ಇದು ಅಟೆಂಪ್ಟ್ ನಂಬರ್ 1, ಇವಾಗ ಅಟೆಂಪ್ಟ್ ನಂಬರ್ 2 ಹತ್ರ ಬರ್ತಿದೆ. ಅರ್ಥ ಆಯ್ತಾ, ಅಟೆಂಪ್ಟ್ ನಂಬರ್ 2 ರೆಸಿಸ್ಟೆನ್ಸ್ ಝೋನ್. ಓಕೆನಾ, ನೆಕ್ಸ್ಟು ಅಗೇನ್ ಈ ಝೋನ್ ಮಾರ್ಕ್ ಮಾಡ್ತೀನಿ. ಇದು ಸಪೋರ್ಟ್, ಇದು ಕೂಡ ಸಪೋರ್ಟ್. ಅರ್ಥ ಆಯ್ತಾ. ನೆಕ್ಸ್ಟು ನಾನು ಆಲ್ ದ ವೇ ಫ್ರಮ್ ದ ಟಾಪ್ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ. ಈ ಟ್ರೆಂಡ್ ಲೈನ್ ಮುಂದೆ ನೋಡಿ ರೆಸಿಸ್ಟೆನ್ಸ್ 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 ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಟೆಸ್ಟ್ ಆಗೋಗಿದೆ. ಅರ್ಥ ಆಯ್ತಾ. ನೆಕ್ಸ್ಟು ಇಲ್ಲಿ ನೋಡಿ ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಕ್ಲಿಯರ್ ಕಟ್ಟಾಗಿ ನೋಡ್ಬೋದು ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಡಬಲ್ ಬಾಟಮ್ ಪ್ಯಾಟರ್ನ್. ಅರ್ಥ ಆಯ್ತಾ. ಈ ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ ಲೈನ್ ಇದು. ಅರ್ಥ ಆಯ್ತಾ, ನೆಕ್ ಲೈನ್. ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ, ಇವಾಗ ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. ಸೊ ಗೈಸ್ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಇವಾಗ ನಾನು ಯಾವ ಲೆವೆಲ್ಸಲ್ಲಿ ಬೈ ಮಾಡಬೇಕು ಅಂತ ಹೇಳ್ತೀನಿ. ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಈ ರೆಸಿಸ್ಟೆನ್ಸ್ ಝೋನ್ ಮೇಲೂ ಸಸ್ಟೈನ್ ಆಗಬೇಕು, ಆವಾಗ ಬೈ ಮಾಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 680. ಅರ್ಥ ಆಯ್ತಾ. 680 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಅರ್ಥ ಆಯ್ತಾ. ಟಾರ್ಗೆಟ್ ನಂಬರ್ 1 ಬಂದು ಈ ಝೋನ್ ನೋಡಿ, ಈ ಝೋನ್. ಅರ್ಥ ಆಯ್ತಾ. ಟಾರ್ಗೆಟ್ ನಂಬರ್ 1 ಬಂದು 687 or 686 will be your target number 1. ಟಾರ್ಗೆಟ್ ನಂಬರ್ 2 ಬಂದು ಈ ಟಾಪ್. ಅರ್ಥ ಆಯ್ತಾ. ಟಾರ್ಗೆಟ್ ನಂಬರ್ 2 ಬಂದು 695. ಅರ್ಥ ಆಯ್ತಾ. 680 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 686 or 687 will be your target number 1. ಟಾರ್ಗೆಟ್ ನಂಬರ್ 2 ಬಂದು 695. ಅರ್ಥ ಆಯ್ತಾ. ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಬೈಯಿಂಗ್ಗೆ ಲೆಟ್ ಅಸ್ ಮೂವ್ ಆನ್ ಟು ಸೆಲ್ಲಿಂಗ್ ಹೇಳೋಕ್ಕೆ ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. ಸೊ ಗೈಸ್ 15 ಮಿನಿಟ್ ಟೈಮ್ ಫ್ರೇಮಲ್ಲಿ 1 hour ಟೈಮ್ ಫ್ರೇಮಲ್ಲಿ ಸೆಲ್ಲಿಂಗು ಆಬ್ವಿಯಸ್ಲಿ ನೋಡಿ ಈ ಸಪೋರ್ಟ್ ಕೆಳಗಡೆ ಬ್ರೇಕ್ ಡೌನ್ ಸಿಗಬೇಕು. ಅರ್ಥ ಆಯ್ತಾ, ಆವಾಗ ಸೆಲ್ಲಿಂಗ್ ನೋಡಿ. ಸೊ ಸೆಲ್ಲಲ್ಲಿ ನೋಡ್ತೀರಾ ಅಂದರೆ ಸೆಲ್ಲಿಂಗಿಗೆ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 654. ಅರ್ಥ ಆಯ್ತಾ. ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. 654 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು 648 or 645 will be your target number 1. ಟಾರ್ಗೆಟ್ ನಂಬರ್ 2 ಬಂದು 639. ಅರ್ಥ ಆಯ್ತಾ. 654 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 648 or 645 will be your target number 1. 639 will be your target number 2. ಅರ್ಥ ಆಯ್ತಾ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಸಂಡೇ.